1:35 ವಾಕ್ಯ. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಇಲ್ಲಿ ಯೇಸುಸ್ವಾಮಿ ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ಎದ್ದು ಹೊರಟು ಏನ್ ಮಾಡ್ತಿದ್ರು? ಅಡವಿಗೆ ಹೋಗಿ ಪ್ರಾರ್ಥಿಸ್ತಾ ಇದ್ರು. ಅಡವಿಗೆ ಹೋಗಿ ಯಾಕೆ ಪ್ರಾರ್ಥಿಸ್ತಾ ಇದ್ರು ದೇವರು ಯೇಸು ಕ್ರಿಸ್ತನು ಅಂತಂದ್ರೆ, ಅವರು ಒಂದು ದೇವರ ಪರಲೋಕದ ತನ್ನ ತಂದೆಯೊಟ್ಟಿಗೆ ಒಂದು ಏಕಾಂತವಾಗಿ ಪ್ರಾರ್ಥನೆಯನ್ನು ಕಳಿಬೇಕು ಅಂತ ಅವರು ಅಡವಿಗೆ ಹೊರಡ್ತಿದ್ರು. ಯಾಕೆಂದ್ರೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದ ಹಾಗೆ ಅವರು ದೇವರ ಜೊತೆಗೆ ಮಾತಾಡುವುದಕ್ಕೆ ಹೋಗ್ತಾ ಇದ್ರು ಸಪರೇಟ್ ಆಗಿ ಅಡವಿಗೆ. ಹಾಗೆ ದೇವ್ರ ಮಕ್ಕಳೇ, ಇವತ್ತಿನ ಜೀವಿತದಲ್ಲಿ ನಾವು ಕೂಡ ಮೊದಲನೇದಾಗಿ ಇನ್ನು ಯೇಸುಸ್ವಾಮಿ ಹೇಗೆ ಹೋದ್ರು? ಇನ್ನು ಮೊಬ್ಬಿರುವಾಗಲೇ ಅವರು ಯೇಸುಸ್ವಾಮಿ ಪ್ರಾರ್ಥನೆ ಮಾಡೋದಕ್ಕೆ ಹೋದ್ರು. ದೇವರ ಸನ್ನಿಧಾನದಲ್ಲಿ ಅವರ ತಂದೆ ಹತ್ರ ಮಾತಾಡೋದಕ್ಕೆ ಹೋದ್ರು. ಹಾಗೆ ನಾವು ನೋಡೋಣ, ಆದಿಕಾಂಡ ಜೆನೆಸಿಸ್ ಅದರಲ್ಲಿ ಆದಿಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆದಿಯಲ್ಲಿ ದೇವರು ಅಂದ್ರೆ ಇನ್ ದ ಬಿಗಿನಿಂಗ್ ಗಾಡ್, ಪ್ರಾರಂಭವೇ ದೇವರು ಅಂದ್ರೆ ಇನ್ ದ ಬಿಗಿನಿಂಗ್ ಅವ್ರದ್ದು. ಇನ್ ದ ಬಿಗಿನಿಂಗ್ ಏನಾಯ್ತು? ಮೊದಲನೇದಾಗಿ ಪ್ರಾರಂಭವೇ ದೇವರು ಆಗಿದ್ರು. ಏನ್ ಹೇಳ್ತಾರೆ? ಆದಿಲಿ ದೇವರು ಅಂದ್ರೆ ಮೊದಲನೇದಾಗಿ ದೇವರಿಂದ ಏನಾಯ್ತು? ಆಕಾಶವು ಭೂಮಿಯು ಉಂಟಾಯಿತು. ಮೊದಲನೇದಾಗಿ ಆಕಾಶ ಭೂಮಿ ಉಂಟಾಗೋದಕ್ಕಿಂತ ಮುಂಚೆ ಏನಿತ್ತು? ದೇವರಿದ್ರು. ದೇವರಿಂದಲೇ ಏನ್ ಸ್ಟಾರ್ಟ್ ಆಯ್ತು? ಆ ದಿನ ಸ್ಟಾರ್ಟ್ ಆಯ್ತು. ಆಕಾಶ ಭೂಮಿ ಎಲ್ಲವೂ ಸ್ಟಾರ್ಟ್ ಆಯ್ತು. ಹೀಗೆ ಇನ್ ದ ಬಿಗಿನಿಂಗ್ ಅಂದ್ರೆ ಆದಿಯಲ್ಲಿ ದೇವರು, ಮೊದಲನೇದಾಗಿ ದೇವರಿಂದಲೇ ಆ ದಿನ ಪ್ರಾರಂಭವಾಯಿತು ಅಂತ ಆದಿಕಾಂಡದಲ್ಲಿ ಹೇಳ್ತಿದ್ದಾರೆ. ಅದೇ ರೀತಿ ಯೇಸು ಕ್ರಿಸ್ತನು ಕೂಡ ತಮ್ಮ ದಿನವನ್ನು ಯಾವ ರೀತಿ ಪ್ರಾರಂಭ ಮಾಡ್ತಾ ಇದ್ರು? ಅವರು ಇನ್ನೂ ಮೊಬ್ಬಾಗಿರುವಾಗಲೇ ದೇವರ ಹತ್ರ ತಮ್ಮ ತಂದೆಯೊತ್ತಿಗೆ ಮಾತಾಡೋದಕ್ಕೆ ಅಡವಿಗೆ ಹೋಗಿ ಅವರು ತಮ್ಮ ದಿನವನ್ನು ಪ್ರಾರಂಭ ಮಾಡ್ತಾ ಇದ್ರು. ಇಲ್ಲಿ ದೇವರು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ರು? ಇನ್ನೂ ಮೊಬ್ಬಿರುವಾಗಲೇ ಪ್ರಾರ್ಥಿಸ್ತಾ ಇದ್ರು. ಮೊಬ್ಬಿರುವಾಗಲೇ ಅಂದ್ರೆ ಅರ್ಥ ಏನು? ಇನ್ನ ಕತ್ತಲು ಕವಿದಿದೆ, ಇನ್ನ ಕತ್ತಲಿದೆ, ಬೆಳಕಾಗಿದೆ. ಯೇಸು ಕ್ರಿಸ್ತನು ಇನ್ನೂ ಮೊಬ್ಬಿರುವಾಗಲೇ ಅವರ ದಿನವನ್ನು ಪ್ರಾರ್ಥನೆಯೊಂದಿಗೆ ಅವ್ರೇನ್ ಮಾಡ್ತಿದ್ರು? ಮೊದಲನೇದಾಗಿ ಪ್ರಾರಂಭ ಹೇಗೆ ಮಾಡ್ತಿದ್ರು? ಅವ್ರ ತಂದೆಯೊಟ್ಟಿಗೆ ದೇವರಿಗೆ ಮೊದಲನೇದಾಗಿ ಪ್ರಯಾರಿಟಿ, ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟು ಆ ಪ್ರಾರ್ಥನೆ ಮಾಡಿ ತಂದೆಯೊತ್ತಿಗೆ ಮಾತಾಡಿದ ಮೇಲೆನೆ ಆ ದಿನವನ್ನು ಪ್ರಾರಂಭ ಮಾಡ್ತಾ ಇದ್ರು. ಇಲ್ಲಿ ಯೇಸು ಸ್ವಾಮಿ, ಯೇಸು ಕ್ರಿಸ್ತನು ಎಷ್ಟು ಬ್ಯುಸಿ ಆಗಿದ್ರು ಅವ್ರ ಮಿನಿಸ್ಟ್ರಿಯಲ್ಲಿ ಅಂತಂದ್ರೆ, ಅವರ ಸೇವೆಯಲ್ಲಿ ಅಷ್ಟು ಬ್ಯುಸಿ ಆಗಿದ್ರು. ದೇವ್ರ ಮಕ್ಕಳೇ, ಎಷ್ಟೆಲ್ಲಾ ಕಡೆ ಹೋಗಿ ದೇವ್ರ ಬಗ್ಗೆ ಹೇಳೋದು, ಅವರ ತಂದೆ ಕೆಲಸವನ್ನು ಮಾಡಕ್ ಬಂದಿದ್ದೀನಿ ಅಂತ ಹೇಳಿ ದೇವರು ರೋಗಿಗಳಿಗೆ ಸ್ವಸ್ಥ ಮಾಡೋದು, ಎಷ್ಟೆಲ್ಲ ಬ್ಯುಸಿ ಇದ್ರೂ ಕೂಡ ಅವರು ಇನ್ನೂ ಮೊಬ್ಬಾಗಿರುವಾಗಲೇ ತಮ್ಮ ತಂದೆಯೊಟ್ಟಿಗೆ ಮಾತಾಡುವುದಕ್ಕೋಸ್ಕರ, ಪ್ರಾರ್ಥಿಸುವುದಕ್ಕೋಸ್ಕರ, ತಮ್ಮ ದಿನವನ್ನು ಆರಂಭ ಮಾಡುವುದಕ್ಕೋಸ್ಕರ ಇನ್ನು ಮೊಬ್ಬಾಗಿರುವಾಗಲೇ, ಇನ್ನು ಕತ್ತಲು ಇರುವಾಗಲೇ ಅವರು ಎದ್ದು ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತಾ ಇದ್ರು. ದೇವ್ರ ಮಕ್ಕಳೇ, ಇಲ್ಲಿ ದೇವರು ಯೇಸು ಕ್ರಿಸ್ತನು ಏನ್ ಹೇಳ್ತಿದ್ದಾರೆ? ಅವರು ಪ್ರಾರ್ಥಿಸುತ್ತಿದ್ದನು. ಏನಂತ ಹೇಳ್ತಿದ್ದಾರೆ? ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಯೇಸು ಕ್ರಿಸ್ತನು ಪ್ರಾರ್ಥಿಸ್ತಾ ಇದ್ರು. ಬರೀ ಒಂದಿನ ಪ್ರಾರ್ಥನೆ ಮಾಡ್ಲಿಲ್ಲ ಅಂತ ಹೇಳಿಲ್ಲ, ಪ್ರಾರ್ಥಿಸ್ತಾ ಇದ್ರು. ಅಂದ್ರೆ ಎವ್ರಿ ಡೇ ಭೂಮಿ ಮೇಲೆ ಅವ್ರು ಇರೋ ತನಕನೂ ದಿನನಿತ್ಯಲೂ ಅವರು ತನ್ನ ತಂದೆ ಬಳಿಗೆ ಹೋಗಿ ಇನ್ನು ಮೊಬ್ಬಿರುವಾಗಲೇ ಅವರು ಪ್ರಾರ್ಥನೆ ಮಾಡಿ ತಮ್ಮ ದಿನವನ್ನು ಆರಂಭ ಮಾಡ್ತಾ ಇದ್ರು. ಹಾಗೆ ದೇವ್ರ ಮಕ್ಕಳೇ, ಇಲ್ಲಿ ಯೇಸು ಸ್ವಾಮಿ ನಮ್ಗೆ ಒಂದು ಮಾದರಿಯಾಗಿ ದೇವರು ಹೇಗೆ ಪ್ರಾರ್ಥಿಸ್ಬೇಕು ಅನ್ನೋದನ್ನ ಎಷ್ಟು ಚೆನ್ನಾಗಿ ತೋರಿಸಿ ಕೊಟ್ಟಿದ್ದಾರೆ. ಆದ್ರಿಂದ ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ಜೀವನ ಚರಿತ್ರೆ ನೋಡುವಾಗ ದೇವರಿಗೆ ಎಂದಿಗೂ ಸೋಲೆ ಉಂಟಾಗಿಲ್ಲ. ಯಾಕೆಂದ್ರೆ ಅವರು ದಿನ ರಾತ್ರಿ ಎಲ್ಲ ಹೀಗೆ ಇನ್ನು ಮೊಬ್ಬಿರುವಾಗಲೇ ತನ್ನ ತಂದೆಯೊಟ್ಟಿಗೆ ಪ್ರಾರ್ಥನೆ ಮಾಡಿದ್ರಿಂದ ಅವರು ಬೆಳಿಗ್ಗೆ ಆದ ತಕ್ಷಣನೇ ಅವರ ಮಿನಿಸ್ಟ್ರಿ ಎಷ್ಟೊಂದು ಸಮೃದ್ಧಿಕರವಾಗಿತ್ತು. ಅವರ ಕೆಲಸ ಕಾರ್ಯಗಳು ಎಷ್ಟು ಸಮೃದ್ಧಿಕರವಾಗಿತ್ತು ಅನ್ನೋದನ್ನ ನಾವು ನೋಡಬಹುದಲ್ವಾ ದೇವ್ರ ಮಕ್ಕಳೇ, ಹೊಸಂಬಡಿಕೆಯಲ್ಲಿ. ಹಾಗೇನೆ ದೇವ್ರ ಮಕ್ಕಳೇ, ಇವತ್ತಿನ ದಿವಸದಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಒಂದು ಸಮೃದ್ಧಿ ಕಾಣಬೇಕು, ಜಯದ ಜೀವಿತವನ್ನು ಕಾಣಬೇಕು, ಆಶೀರ್ವಾದ ಕಾಣಬೇಕು. ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಶೀರ್ವಾದ ಕಾಣಬೇಕಂದ್ರೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ
ಅದ್ಭುತಗಳು, ಒಂದು ಒಳ್ಳೆ ಭವಿಷ್ಯ, ಮಕ್ಕಳದ ಭವಿಷ್ಯವನ್ನು, ಯಾವುದೇ ಕಷ್ಟದಲ್ಲಿ ನೀವು ಹೋಗ್ತಾ ಇದ್ರು ಕೂಡ ಅದರಲ್ಲಿ ನೀವು ಜಯಕರವಾದ ಜೀವಿತವನ್ನು ಜೀವಿಸಬೇಕು ಅಂತಂದ್ರೆ, ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ಜಯಕರವಾದ ಜೀವಿತವನ್ನು ಆಶೀರ್ವಾದ ಹೊಂದ್ಕೊಂಡು ಜೀವಿಸಬೇಕು ಅಂತಂದ್ರೆ, ನಿಮ್ಮ ಜೀವಿತ ಚೆನ್ನಾಗಿ ಒಂದು ಪ್ರಭಾವ ಬೀರುವಂತ ಒಂದು ಒಳ್ಳೆ ಜೀವನ ಆಗಬೇಕು ಅಂತಂದ್ರೆ ದೇವ್ರ ಮಕ್ಕಳೇ ಕೇಳಿ, ಗಮನ ಇಟ್ಟು ಕೇಳಿ ದೇವ್ರ ಮಕ್ಕಳೇ, ನೀವು ಇನ್ನೂ ಮೊಬ್ಬು ಇರುವಾಗಲೇ ಏಸು ಕ್ರಿಸ್ತನು ತೋರಿಸಿಕೊಟ್ರಲ್ವ ನಮಗೆ, ಹಾಗೆ ಇನ್ನೂ ಮೊಬ್ಬಿರುವಾಗಲೇ ನಾವೇನ್ ಮಾಡಬೇಕು, ದೇವರೊಟ್ಟಿಗೆ ನಮ್ಮ ದಿನವನ್ನು ಪ್ರಾರಂಭ ಮಾಡಬೇಕು. ದೇವರೊಟ್ಟಿಗೆ ಇನ್ನೂ ಮೊಬ್ಬಿರುವಾಗಲೇ ಹೋಗಿ ದೇವರೊಟ್ಟಿಗೆ ಏಕಾಂತರವಾಗಿ ಮಾತಾಡಿ ಆ ದಿನವನ್ನು ಪ್ರಾರಂಭ ಮಾಡುವಾಗ ನಮ್ಮ ಕೈ ಕೆಲಸಗಳು ಸಫಲ ಆಗುತ್ತೆ. ನಮ್ಮ ಬಿಸ್ನೆಸ್ ಅಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮೃದ್ಧಿ, ಆಶೀರ್ವಾದದ ಮಳೆ, ಶವರ್ಸ್ ಆಫ್ ಬ್ಲೆಸ್ಸಿಂಗ್ ಅನ್ನ ದೇವರು ಪರಲೋಕದಿಂದ ಸುರಿಸ್ತಾರೆ ದೇವ್ರ ಮಕ್ಕಳೇ. ಆದ್ರಿಂದ ಪ್ರಾರ್ಥನೆ ಮಾಡಕ್ಕಾಗಲ್ಲ ಅಂತ ನೆಪ ಹೇಳಿ ನಿಮ್ಮ ಜೀವಿತದ ಆಶೀರ್ವಾದಗಳನ್ನು ನೀವು ಕಳೆದುಕೊಳ್ಬೇಡಿ ದೇವ್ರ ಮಕ್ಕಳೇ. ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಎಷ್ಟೊಂದ್ ಜನ ಹೇಳ್ತಾರೆ, ಅಯ್ಯೋ ನಮ್ಗೆ ಪ್ರಾರ್ಥನೆ ಮಾಡಕ್ ಆಸೆ ಇದೆ, ಆದ್ರೆ ನಮ್ಗೆ ಸಪರೇಟ್ ಒಂದು ಕೋಣೆ ಇಲ್ಲ, ನಮ್ಗೊಂದು ಪ್ರೈವಸಿ ಇಲ್ಲ, ಹೀಗೆಲ್ಲ ನಾವು ಮಾತಾಡ್ತೀವಿ. ಎಷ್ಟೊಂದ್ ಜನ ಮಾತಾಡೋದನ್ನ ಕೇಳಿದೀವಿ ಅಲ್ವಾ. ಸೊ ಸಪರೇಟ್ ಆಗಿರೋ ಕೋಣೆ ಅನ್ನೋದು ಅದೆಲ್ಲ ಒಂದು ನೆಪ ಅಷ್ಟೇ. ನೀವು ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು ಅಂತಂದ್ರೆ ನೀವು ಎದ್ದು ಹೇಗಾದ್ರೂ ಎಲ್ಲಾದ್ರೂ ನೀವು ಮಾಡ್ತೀರ ಪ್ರಾರ್ಥನೆ. ಯಾಕೆ ನಿಮ್ಮ ತಂದೆಯೊಟ್ಟಿಗೆ ಮಾತಾಡಬೇಕು. ನಿಮ್ಮ ದಿನವನ್ನು ಒಂದು ಆಶೀರ್ವಾದಕರವಾದ ಜೀವಿತವನ್ನು, ನಿಮ್ಮ ಪ್ರಭಾವ ಬೀರುವ ಜೀವಿತವನ್ನು ಜೀವಿಸ್ಬೇಕಂದ್ರೆ ನೀವು ಎದ್ದು ಪ್ರಾರ್ಥಿಸುವಂತರಾಗಿರ್ತೀರಾ ದೇವ್ರ ಮಕ್ಕಳೇ. ಗಮನ ಇಟ್ಟು ಕೇಳಿ, ಏನ್ ಹೇಳ್ತೀರ, ನಿಮ್ಮ ಪ್ರಾರ್ಥನೆ ಬಗ್ಗೆ ವಿಚಾರದಲ್ಲಿ ನಿರ್ಲಕ್ಷ್ಯತನವನ್ನು ತೋರಿಸಬೇಡಿ ದೇವ್ರ ಮಕ್ಕಳೇ. ಯಾಕೆಂದ್ರೆ ನೀವು ಪ್ರಾರ್ಥನೆಯಲ್ಲಿ ನಿರ್ಲಕ್ಷ್ಯತನ ತೋರಿಸಿದ್ರೆ ನಿಮಗೆ ಬರಬೇಕಾದ ಆಶೀರ್ವಾದಗಳು ಬರೋದಿಲ್ಲ ದೇವ್ರ ಮಕ್ಕಳೇ. ಆದ್ರಿಂದ ನೀವು ದೇವ್ರು ಏನ್ ಹೇಳ್ತಿದ್ದಾರೆ, ಇನ್ನೂ ಮೊಬ್ಬು ಇರುವಾಗಲೇ ಪ್ರಾರ್ಥಿಸ್ತಾ ಇದ್ರು ಏಸು ಕ್ರಿಸ್ತರು. ಹಾಗೆ ನಾವು ಬೆಳಿಗ್ಗೆ ಮುಂಜಾನೆ ಬೇಗ ಎದ್ದು ಪ್ರಾರ್ಥಿಸುವುದು ಒಂದು ರೂಢಿ, ಒಂದು ಅಭ್ಯಾಸ ನಮ್ಮ ಜೀವಿತದಲ್ಲಿ ಮಾಡಿಕೊಳ್ಳೇಬೇಕು. ಹೀಗೆ ದೇವ್ರ ಮಕ್ಕಳೇ, ಪ್ರಾರ್ಥನೆ ಮಾಡ್ಬೇಕಂತ ಆಸೆ ಇದ್ರೆ ನಮಗೆ ಯಾರು ಎಚ್ಚರಿಸೋದು ಬೇಡ. ಇವಾಗ ಪ್ರಾರ್ಥನೆ ಮಾಡು, ಇಷ್ಟು ಗಂಟೆ ಪ್ರಾರ್ಥನೆ ಮಾಡು, ನಮ್ಗೆ ಯಾರು ಹೇಳೋದು ಬೇಡ. ನಾವೇನೆ ಎದ್ದು ಪ್ರಾರ್ಥಿಸುವಂತವ್ರು ಆಗಿರ್ತೀವಿ ದೇವ್ರ ಮಕ್ಕಳೇ. ಮುಂಜಾನೆ ಮಬ್ಬಿರುವಾಗನೇ ಪ್ರಾರ್ಥಿಸುವಂತವ್ರಾಗಿರ್ತೀವಿ. ಹೀಗೆ ನಿಮ್ಗೆ ಇದೇ ಬೇಕು, ಹಾಗೆ ಬೇಕು, ನಮ್ಗೆ ಕಂಫರ್ಟ್ ಝೋನ್ ಬೇಕು, ಹಾಗೆಲ್ಲ ನೋಡಕ್ ಹೋಗ್ಬೇಡಿ ದೇವ್ರ ಮಕ್ಕಳು. ಎಲ್ಲೆಲ್ಲ ಆಗುತ್ತೆ ನಿಮ್ಗೆ ಪ್ರಾರ್ಥನೆ ಮಾಡಕ್ಕೆ ದೇವರು ಒದಗಿಸಿಕೊಟ್ಟು ಒಂದು ಹೃದಯದಲ್ಲಿ ಕೊಡ್ತಾರ ಭಾರವನ್ನು, ಅಲ್ಲೆಲ್ಲನೆ ಇಮಿಡಿಯೇಟ್ ನೀವು ಪ್ರಾರ್ಥಿಸುವಂತ ವೀರರು ಆಗಬೇಕು ದೇವ್ರ ಮಕ್ಕಳೇ. ನನಗೆ ಯಾರು ನಮ್ಮ ತಂದೆ ತಾಯಿಗಳಾಗ್ಲಿ ಯಾರಾಗ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಯಾರು ಯಾವತ್ತು ನನಗೆ ಹೇಳ್ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಮನೇಲಿ ನಾನೊಬ್ಬಳೇ ಮೊದಲನೇದಾಗಿ ರಕ್ಷಣೆ ಹೊಂದಿರೋದ್ರಿಂದ ನನಗೆ ಯಾರ್ದು ಒಂದು ಎನ್ಕರೇಜ್ಮೆಂಟ್, ಪ್ರಾರ್ಥನೆ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಯಾರಿಂದನೂ ಸಿಕ್ಕಿಲ್ಲ ದೇವ್ರ ಮಕ್ಕಳೇ. ಆದ್ರೆ ನನಗೊಂದು ಆಸೆ, ನನಗೆ ಏಸು ಕ್ರಿಸ್ತನ್ ಜೊತೆಗೆ ಪ್ರಾರ್ಥನೆ ಮಾಡಿ ಏಸು ಸ್ವಾಮಿ ಜೊತೆಗೆ ಒಂದು ಕನೆಕ್ಷನ್ ಅನ್ನು ಬೆಳೆಸ್ಕೊಳ್ಬೇಕು, ಒಂದು ಡಿವೈನ್ ಕನೆಕ್ಷನ್ ಬೆಳೆಸ್ಕೋಬೇಕು ಅಂತ ತುಂಬಾ ಆಸೆ ಆಗ್ತಾ ಇರೋದ್ರಿಂದ ನನಗೆ ಯಾರು ಎಬ್ಸೋದ್ ಬೇಡ. ನಾನಾಗ್ಲೇ ಎದ್ದು 3 ಗಂಟೆ ಬೆಳಿಗ್ಗೆ, ಮಧ್ಯರಾತ್ರಿ, ಮುಂಜಾನೆ 3 ಗಂಟೆಗೆ ಎದ್ದು ಪ್ರಾರ್ಥಿಸೋಳಂತ ಆಗಿರ್ತಿದ್ದೆ ದೇವ್ರ ಮಕ್ಕಳೇ. ಅದೇ ರೀತಿ ಎಲ್ಲಿ ಟೈಮ್ ಸಿಗುತ್ತೋ, ನನಗೆ ಪ್ರೇಯರ್ ಮಾಡಕ್ ಬಿಟ್ಟಿಲ್ಲ ಅಂದ್ರೂ ನಾನೇನ್ ಮಾಡ್ತಾ ಇದ್ದೆ, ನಾನು ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಪ್ರಾರ್ಥಿಸ್ತಾ ಇದ್ದೆ ದೇವ್ರ ಮಕ್ಕಳೇ. ಹಾಗೆ ಈ ದಿನಗಳಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಪ್ರಾರ್ಥಿಸುವಂತವ್ರು ಆಗಿರ್ಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಜೀವಿತದಲ್ಲಿ ಎಷ್ಟೇ ಶೋಧನೆಗಳು, ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ನಿಮ್ಮ ಪ್ರಾರ್ಥನೆಯಿಂದ ದೇವರು ನಿಮ್ಮನ್ನ ಉತ್ತಮವಾದ ಆಶೀರ್ವಾದವನ್ನು, ಉತ್ತಮ ಫಲವನ್ನು ನಿಮ್ಮ ಜೀವಿತದಲ್ಲಿ ಕೊಟ್ಟು ನಿಮ್ಮನ್ನ ಸಮೃದ್ಧಿಕರವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ. ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.